ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ದಿನ ತುಂಬ ವಿಶೇಷವಾಗಿ ಸಾಕಷ್ಟು ಜನ ಒಂದು ರಿಪೀಟೆಡ್ ಆಗಿ ಕಮೆಂಟ್ ಮಾಡಿರುವಂಥ ಅದರ ಬಗ್ಗೆ ಒಂದು ಪರಿಹಾರದ ಬಗ್ಗೆ ಈ ದಿನ ನಾವೆಲ್ಲರೂ ತಿಳ್ಕೊಳ್ಳೋಣ ಸ್ನೇಹಿತರೆ. ಮನಿ ಬ್ಲಾಕೇಜಸ್ ಅಂದರೆ ಯಾರಿಗೋ ಕೊಟ್ಬಿಟ್ಟಿದ್ದೀವಿ, ನಮಗೆ ಬರಬೇಕಾಗಿರುವಂಥ ಹಣದ ಬಗ್ಗೆ ನಾವು ಯಾವ ಥರ ಮತ್ತೆ ಅವ್ರ ಹತ್ರ ತಗೊಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಮೈತ್ರೇಯಿ ಮುಹೂರ್ತದ ಬಗ್ಗೆ ನಾನು ತಿಳಿಸಿದ್ದೆ ಸ್ನೇಹಿತರೆ. ನಾವೇನಾದರೂ ಸಾಲ ಕೊಟ್ಟಿದ್ದರೆ ಅಥವಾ ಸಾಲ ತಗೊಂಡಿದ್ರೆ ಅದರ ಬಗ್ಗೆ ನಾವು ಆ ಮುಹೂರ್ತದಲ್ಲಿ ಮಾಡಿಕೊಳ್ಳುವ ಪರಿಹಾರ ಮಾತ್ರ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ಅಂತಂದ್ಬಿಟ್ಟು. ಮೈತ್ರೇಯಿ ಮುಹೂರ್ತ ತಿಂಗಳಲ್ಲಿ ನಮಗೆ 2 ಬಾರಿ ಬರುತ್ತೆ. ಅದು ನಾವು ಸಾಲದ ಬಗ್ಗೆ ಮಾತ್ರ. ಅಂದರೆ ನಾವು ಎಲ್ಲೋ ಒಂದು ಹತ್ರ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ಯಾರಿಗೋ ಕೊಟ್ಟಿರ್ತೀವಿ, ಸಮಯಕ್ಕೆ ನಮಗೆ ಆ ದುಡ್ಡು ಬರೋದಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅಂತಂದ್ಬಿಟ್ಟು. ಸ್ನೇಹಿತರೆ, ನೀವು ಈ ಪರಿಹಾರಗಳು ನಮಗೆ ಗೊತ್ತಿರುತ್ತೆ, ಆದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇಷ್ಟೇ ತಾನೇ ಅಂತಂದ್ಬಿಟ್ಟು ಆಗ ನಾವು ಆ ಪರಿಹಾರಗಳನ್ನು ಮಾಡಿಕೊಳ್ಳದೆ ಈ ಕಷ್ಟಗಳು ಯಾವಾಗಲೂ ಪಡ್ತಾ ಇರ್ತೀವಿ. ತಪ್ಪದೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಮನೆಗೆ ಯಾರಾದರೂ ಬಂದಾಗ ಅಥವಾ ನಾವು ಯಾರ ಮನೆಗಾದರೂ ಹೋದಾಗ ಅವ್ರು ನಮ್ಮನ್ನು ಯಾವ ಥರ ಮಾತಾಡಿಸ್ತಾರೆ, ಯಾವ ಥರ ರಿಸೀವ್ ಮಾಡ್ಕೊಳ್ತಾರೆ, ಅದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಕೂಡ ಲಕ್ಷ್ಮೀ ದೇವಿನೂ ಅಷ್ಟೇ ಸ್ನೇಹಿತರೆ. ಲಕ್ಷ್ಮೀ ದೇವಿಯನ್ನು ನಾವು ಎಷ್ಟು ಗೌರವದಿಂದ ಆ ತಾಯಿಯನ್ನು ರಿಸೀವ್ ಮಾಡ್ಕೊಳ್ತೀವೋ ಆ ತಾಯಿ ಇನ್ನಷ್ಟು ನಮಗೆ ನಾನಾ ರೂಪದಲ್ಲಿ ದುಡ್ಡು ಜನ್ರೇಟ್ ಆಗೋ ಥರ ನಮಗೆ ತಾಯಿ ಒಂದು ದಾರಿಗಳನ್ನು ಸೃಷ್ಟಿ ಮಾಡ್ತಾಳೆ. ಇದು ಖಂಡಿತ ನಿಜ ಸ್ನೇಹಿತರೆ. ಏಕೆಂದರೆ ನಾವು ಅಷ್ಟೇ ಯಾರ ಮನೆಗಾದರೂ ಹೋದಾಗ ಅವರು ಏನಾದರೂ ಫೋನ್ ಮಾಡಿ ನಾವು ಅವ್ರಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದಾಗ, ಇಲ್ಲ ನಾವು ಬ್ಯುಸಿ ಇದ್ದೀವಿ, ನಾಳೆ ಬನ್ನಿ, ನಾಳಿದ್ದು, ಈ ಥರ ಎಲ್ಲ ಹೇಳಿದಾಗ ನಮಗೆ ಮನಸ್ಸಿಗೆ ಕಷ್ಟ ಆಗುತ್ತೆ. ಅಥವಾ ಅವರೇ ಫೋನ್ ಮಾಡಿದಾಗ ನಾವು ಈ ರೀತಿ ಹೇಳಿದಾಗಲೂ ಕೂಡ ಕಷ್ಟ ಆಗುತ್ತಲ್ವ. ಆ ಥರನೇ ಲಕ್ಷ್ಮೀ ದೇವಿನೂ ಅಷ್ಟೇ ಸ್ನೇಹಿತರೆ. ನಮ್ಮ ಮನೆಗೆ ಬರಬೇಕು ಅಂದರೆ ನಾವು ಯಾವ ಥರ ಮಾಡಬೇಕು, ಯಾವ ರೀತಿ ಗೌರವ ತೋರಿಸ್ಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಆಗ ಆ ತಾಯಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಈಗ ನಮಗೆ ಯಾವಾಗಲೂ ಅಷ್ಟೇ ನಾವು ದುಡ್ಡು ಅಂದರೆ ತಿಂಗಳು ಪೂರ್ತಿ ಸಂಪಾದನೆಯನ್ನು ಮಾಡ್ತೀವಿ, ಎಲ್ರಿಗೂ ಅವರವರ ಅಕೌಂಟ್ಗೆ ಬಂದು ಬೀಳುತ್ತೆ. ಅದು ಅವರು ಮತ್ತು ದುಡ್ಡನ್ನು ಎತ್ಕೊಂಡು ಬರೋದಿಲ್ಲ, ಒಂದು ಲಿಸ್ಟ್ ಹಾಕ್ಕೊಂಡು ಬಿಟ್ಟಿರ್ತಾರೆ. ಯಾವಾಗಲೂ ಯಾವಾಗ ಸಂಬಳ ಬರುತ್ತೋ ಇಷ್ಟು ಬರುತ್ತೆ, ಇದರಲ್ಲಿ ಈ ಹಾಲು, ಬಾಡಿಗೆ, ಮನೆ, ಸಾಲ ಮತ್ತು ಈ ಹಾಸ್ಪಿಟಲ್ಲು, ಮೆಡಿಸನ್ನು, ಮಕ್ಕಳ ಫೀಸು ಅಂತ ಎಲ್ಲ ಲಿಸ್ಟ್ ಹಾಕ್ಬಿಡ್ತೀವಿ ಸ್ನೇಹಿತರೆ. ಯಾಕಂದರೆ ನಮಗೆ ತಿಂಗಳಲ್ಲಿ ಒಂದು ಸಾರಿ ಸ್ಯಾಲ್ರಿ ಬರೋದು, ನಾವು ಎಲ್ಲದಕ್ಕೂ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗಿನ ಕಾಲಮಾನದಲ್ಲೂ ಕೂಡ ಅದೇ ಥರನೇ ನಿಜ ಕೂಡ. ಆದರೆ ನೀವು ಬ್ಯಾಂಕಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸುಮಾರು ಜನ ನಾವು ಮನೆಗೆ ತಗೊಂಡು ಬಂದುಬಿಟ್ರೆ ಅದು ಖಾಲಿ ಆಗಿಬಿಡುತ್ತೆ ಅನ್ನುವ ಇಂಟೆನ್ಷನ್ ಇರುತ್ತೆ. ಆ ಥರ ನಾವು ಯಾವ ಥರ ಮೈಂಡಲ್ಲಿ ಇಟ್ಕೊಳ್ತೀವೋ ಆ ಥರ ಆಗುತ್ತೆ ಅಷ್ಟೇ. ಆದರೆ ನೀವು ಸಂಬಳ ಬಂದಾಗ ಸ್ನೇಹಿತರೆ ಹೇಳ್ತಾ ಇದ್ದೀನಿ, ನೀವು ಎತ್ಕೊಂಡು ಬಂದು ಆ ಸಂಪಾದನೆ ನೀವು ಕಷ್ಟಪಟ್ಟಿರುವಂಥದ್ದು ಅದನ್ನು ನಿಮ್ಮ ಕೈಯಲ್ಲಿ ಎತ್ಕೊಂಡು ಫೀಲ್ ಮಾಡಿ, ಅದು ನಿಮ್ಮ ಸಂಪಾದನೆ, ನಿಮ್ಮ ಕಷ್ಟ, ಅದು ನಿಮ್ಮ ಕೈಗೆ ಬಂದಾಗ ಅದರ ಖುಷಿ ಬೇರೆ ರೀತಿಯಲ್ಲೇ ಇರುತ್ತೆ. ನಾವು ಫೋನಲ್ಲೇ ಇಟ್ಕೊಂಡಿರ್ತೀವಿ, ಎಲ್ಲೋ ಕೂತಿರುವವ್ರಿಗೆ ಬಾಡಿಗೆನೇ ಆಗಿರಬಹುದು, ಏನೇ ಆಗಿರಬಹುದು, ಎಲ್ಲ ಕೂಡ ನಾವು ಟ್ರಾನ್ಸಾಕ್ಷನ್ನೇ ಮಾಡ್ತೀವಿ. ಅದಕ್ಕೋಸ್ಕರ ನಮಗೆ ಅದರ ಅನುಭವ ಕೂಡ ಸರಿಯಾಗಿ ಆಗೋದಿಲ್ಲ. ಅದರಿಂದನೇ ನಮಗೆ ಎಲ್ಲೋ ಒಂದು ಕಡೆ ಎಲ್ಲ ಬ್ಲಾಕೇಜಸ್ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ನಾವು ಈ ಸಣ್ಣ ತಪ್ಪುಗಳನ್ನು ಮಾಡ್ಕೊಳ್ತೀವಿ ಸ್ನೇಹಿತರೆ. ಒಂದು ದಿನ ನೀವು ತಗೊಂಡು ಬಂದು ಆ ಸಂಬಳನ ನಿಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ದಿನನಾದ್ರೂ ಇಟ್ಕೊಳ್ಳಿ. ಆ ಕೈಯಲ್ಲಿ ನೀವು ಅದನ್ನು ಎಣಿಸುವಾಗ ನಿಮಗೆ ಆಗುವ ಖುಷಿಯನ್ನು ನೀವು ನೋಡಿ. ಆಗ ನಿಮಗೆ ನಿಜವಾಗ್ಲೂ ಬೇರೆ ಒಂದು ಮಾರ್ಗಗಳು ಕೂಡ ಬರುತ್ತೆ. ಈಗ ಅದೊಂದು ಮೆಥಡ್. ಆದರೆ ಇನ್ನೊಂದು ಪರಿಹಾರ ಕೂಡ ತಿಳಿಸ್ತಾ ಇದ್ದೀನಿ. ನೀವು ಇದನ್ನು ಮಂಗಳವಾರ ಹಾಗೂ ಶುಕ್ರವಾರ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ. ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಆ ತಾಯಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಶಕ್ತಿದಾಯಕವಾದ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ನಾವು ಅಂದ್ಕೊಳ್ತಾ ಇರ್ತೀವಿ, ಯಾವುದು ಮಾಡಿದ್ರೂ ಯಾಕೋ ನಮಗೆ ಕೈ ಹಿಡಿತಾ ಇಲ್ಲ ಅಂತಂದ್ಬಿಟ್ಟು. ಆದರೆ ಉಪ್ಪು ಅನ್ನೋದು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು. ಲಕ್ಷ್ಮೀ ದೇವಿಯನ್ನು ನಾವು ಯಾವ ರೀತಿ ಆರಾಧನೆ ಮಾಡ್ತೀವಿ, ಸುಮಾರು ಜನಕ್ಕೆ ಈ ರೀತಿಯ ಪರಿಹಾರಗಳು ಗೊತ್ತಿದ್ದರೂ ಕೂಡ ಕೆಲವೊಂದು ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ.
ಕಲ್ಲುಪ್ಪಿನ ಪರಿಹಾರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಆದರೆ ಆ ಉಪ್ಪನ್ನು ನಾವು ಯಾವ ಜಾಗದಲ್ಲಿ ಇಡಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ನೀವು ಹೊಸದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲೇ ಇರುವಂಥದ್ದನ್ನು ತಗೊಳ್ಳಿ, ಅಥವಾ ಇಲ್ಲ ಅಂದರೆ ನೀವು ನೋಡಿ ಪ್ರತಿ ಶುಕ್ರವಾರ ಕಲ್ಲುಪ್ಪನ್ನು ಮನೆಗೆ, ಅಂದರೆ ನೀವು ಯಾವ್ಯಾವ ಉಪ್ಪು ಬಳಸ್ತೀರೋ ಅದನ್ನು ನೀವು ಶುಕ್ರವಾರ ಉಪ್ಪನ್ನು ಮನೆಗೆ ತಗೊಂಡು ಬನ್ನಿ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತಗೊಂಡು ಬಂದಿರುವಂಥ ಈಗ ನಿಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರುತ್ತಲ್ವ, ಆ ಉಪ್ಪನ್ನು ನೀವು ತಗೊಂಡು ಒಂದು ಬೌಲಲ್ಲಿ ಹಾಕಿಬಿಟ್ಟು ನಿಮ್ಮ ಬೀರುವ ಎಲ್ಲಿರುತ್ತೆ, ಯಾವ ಮೂಲೆಯಲ್ಲಿ ಇಟ್ಟಿರ್ತೀರ ನೋಡಿ, ಆ ಮೂಲೆಯಲ್ಲಿ ಬೀರುವದ ಕೆಳಗಡೆ ಇಡಬೇಕು. ಕಬೋರ್ಡ್ಗಳು ಅಥವಾ ನೀವು ವುಡ್ ಸಿಸ್ಟಮು ಏನು ಯಾವುದು ಮಾಡಿರ್ತೀರೋ, ಎಲ್ಲಿ ನೀವು ಬೆಲೆ ಬಾಳುವ ವಸ್ತುಗಳನ್ನು ಇಟ್ಕೊಳ್ತೀರ ನೋಡಿ, ಆ ಜಾಗದಲ್ಲಿ ನೀವು ಕೆಳಗಡೆ ಇಡಬೇಕಾಗುತ್ತೆ. ನಾವು ಇಡುವ ಜಾಗ ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಅದನ್ನು ನಾವು ಎಲ್ಲಂದರೆ ಅಲ್ಲಿ, ಹೆಂಗಂದರೆ ಹಂಗೆ ಇಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಆ ಜಾಗದಲ್ಲಿ ಏನಾದರೂ ಈ ಸ್ವಲ್ಪ ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ. 1 ಇಡಿ 2 ಇಡಿ ಅಷ್ಟು ನೀವು ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ. ತಾಯಿ, ನಮ್ಮ ಮನೆಯಲ್ಲಿ ನೀನು ನಿಂತ್ಕೋ ತಾಯಿ, ನಾವು ಕೂಡ 4-6 ಜನರ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ, ನಮ್ಮ ಕಷ್ಟಗಳೆಲ್ಲ ನಿಮಗೆ ಗೊತ್ತಿದೆ. ಏನೋ ಒಂದು ನಿಮ್ಮ ಸಂಕಲ್ಪಗಳು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡಿಕೊಂಡು ಒಂದು ರಾತ್ರಿ ಪೂರ ಬೀರುವ ಇರುತ್ತಲ್ವ ಅದ್ರ ಕೆಳಗಡೆನೇ ಆ ಜಾಗದಲ್ಲೇ ಬಿಡಿ. ಅದನ್ನು ಆಮೇಲೆ ನೀವು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕರಗಿಸಾದ್ಮೇಲೆ ನೀವು ಅದನ್ನು ಸಿಂಕಲ್ಲಿ ಹಾಕಬೇಕು. ಈ ರೀತಿ ನೀವೇನಾದರೂ ತಿಂಗಳಲ್ಲಿ 1 ಸಾರಿ ಆದರೂ ಈ ರೀತಿ ಮಾಡ್ಕೊಳ್ಳಿ. 2 ಪರಿಹಾರಗಳು ಸ್ನೇಹಿತರೆ. ಒಂದು, ಸಂಬಳನ ನೀವು ಅಂದರೆ ನಿಮ್ಮ ಸ್ಯಾಲ್ರಿನ ತಗೊಂಡು ಬಂದು 1 ದಿನ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಮಾರನೇ ದಿನ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕೋ ಅದನ್ನು ಮಾಡ್ಕೊಳ್ಳಿ. ಈ ಕಲ್ಲುಪ್ಪಿನ ಪರಿಹಾರ ಕೂಡ ತಿಂಗಳಲ್ಲಿ 1 ಸಾರಿ ಮಾಡ್ಕೊಳ್ಳಿ. ಇವೆರಡೂ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾ ಬರ್ತಾರೋ ಸದಾ ಒಂದು ತಿಂಗಳಲ್ಲಿ 1 ಸಾರಿ ಅಥವಾ 2 ಬಾರಿ ಮಾಡಿಕೊಂಡು ನೋಡಿ, ಎಷ್ಟೊಂದು ಬದಲಾವಣೆ ಆಗುತ್ತೆ. ಆ ಬ್ಲ್ಯಾಕೇಜಸ್ ಅಂದರೆ ದುಡ್ಡು ಎಲ್ಲಿ ಬ್ಲ್ಯಾಕ್ ಆಗಿರುತ್ತೋ ಅದೆಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನಿಮಗೆ ಅದೆಲ್ಲ ಹೋಗಿ ದುಡ್ಡು ವಾಪಸ್ ಹೆಂಗೆ ಬರುತ್ತೆ ಅನ್ನೋದು ನೀವು ಅದನ್ನು ಕಾಣಬಹುದು. ಇಷ್ಟು ಸುಲಭವಾದ ವಿಧಾನಗಳನ್ನು ನೀವು ಕೂಡ ಫಾಲೋ ಮಾಡಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲವೂ ಒಳ್ಳೆಯದಾಗಲಿ ಸ್ನೇಹಿತರೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಧನ್ಯವಾದಗಳು.